ಪ್ರೇಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬಿಡುಗಡೆ ಸಂದೇಶ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡಿದ ಸಂದೇಶವನ್ನು ನಿನ್ನ ಪವಿತ್ರ ಆತ್ಮದಲ್ಲಿ ಅಭಿಷೇಕಿಸು. ಪವಿತ್ರ ಆತ್ಮ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನು ನೀನಾಗಿರಿ. ಈ ವಾಕ್ಯದ ಮುಖಾಂತರ ನಿನ್ನ ಮಕ್ಕಳ ಸಂಗಡ ಮಾತನಾಡು ಪವಿತ್ರ ಆತ್ಮನೇ. ಇವಾಗ ಕೆಲವು ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಬೇಕು ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಯಾವನು ಜಯ ಹೊಂದುತ್ತಾನೋ ಅವನಿಗೆ ಪರದೇಶಿನಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. ನೋಡಿ, ಪ್ರಕಟಣೆ ಗ್ರಂಥದಲ್ಲಿ ದೇವರ ಆತ್ಮನು ಪ್ರತಿಯೊಂದು ಅಂದರೆ 7 ಸಭೆಗಳಲ್ಲೂ ಈ ರೀತಿ ಬರೆಯಲ್ಪಟ್ಟಿದೆ. ದೇವರ ಆತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಇಲ್ಲಿ ಎಫೆಸ ಸಭೆಗೆ ದೇವರ ಆತ್ಮನೇ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೇಶದಲ್ಲಿರುವ ಜೀವದಾಯಕ ವೃಕ್ಷದ ಹಣ್ಣು ತಿನ್ನೋದಕ್ಕೆ ಕೊಡುವೆನು. ಇದು ಅರ್ಥವಾಗಿದೆ. ಇವತ್ತು ದೇವರ ಆತ್ಮನು ಸಭೆಗಳು, ಪ್ರತಿಯೊಂದು ಸಭೆಗಳಲ್ಲಿ ದೇವರ ಆತ್ಮ ಮಾತನಾಡುತ್ತಾನೆ. ಈ ಟಿ ವಿ ಮಾಧ್ಯಮದಲ್ಲಿ ದೇವರ ಆತ್ಮನು ಪ್ರತಿಯೊಂದು ಸೇವಕರ ಮುಖಾಂತರ ನಾನಾ ವಿಧವಾಗಿ ಮಾತನಾಡ್ತಾನೆ. ಇಲ್ಲಿ ದೇವರ ಆತ್ಮ ಹೇಳ್ತಾನೆ, ದೇವರ ಆತ್ಮನು ಇದು ಸಭೆಯಲ್ಲಿ ಈ ಟಿ ವಿಯಲ್ಲಿ ಮಾತನಾಡೋ ಕೇಳಿಕೊಂಡು ಅದನ್ನು ಯಾರು ಕೈಕೊಂಡು ನಡೆಯುತ್ತಾರೋ ಅವರು ಜಯಭರಿತವಾಗಿ ಜೀವಿತವನ್ನು ಜೀವಿತಕ್ಕೆ ಸಾಧ್ಯವಾಗ್ತದೆ. ಮತ್ತು ಅವರಿಗೆ ಮಾತ್ರ ಆ ಪರದೇಶದಲ್ಲಿರುವ ಜೀವವೃಕ್ಷದ ಹಣ್ಣು ಅಂದರೆ ಆ ಪರಲೋಕ, ಆ ನಿತ್ಯ ಜೀವ ಅವರು ಹೊಂದಿಕೊಳ್ಳುತ್ತಾರೆ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ. ಅದೇ ವಾಕ್ಯದ ಪ್ರಕಾರ ನಾವು ಯಾಕೆ ದೇವರಾತ್ಮನ ಸಭೆಗಳಲ್ಲಿ ಮಾತನಾಡುವಾಗ, ದೇವರಾತ್ಮನು ಕೂಟಗಳಲ್ಲಿ ಮಾತನಾಡ್ತಾನೆ, ದೇವರಾತ್ಮ ಟಿ ಮಧ್ಯದಲ್ಲಿ ಮಾತನಾಡುವಾಗ ಯಾಕೆ ಕೇಳಬೇಕು? ಕೇಳೋಕಂಡು ನಾವು ಏನು ಮಾಡಬೇಕು? ಅದರ ಮುಖಾಂತರ ಏನು ನಮಗೆ ಆಶೀರ್ವಾದ, ನಿತ್ಯ ಜೀವ ಮಾತ್ರ, ಬೇರೆ ಆಶೀರ್ವಾದ ಉಂಟು ಎಂಬುದಾಗಿ ನಾವು ಇವಾಗ ಕೆಲವು ಸಂಘದ ನೋಡೋಪ್ರೆ. ಮೊದಲನೇ ಸಂಘದ ನೋಡ್ತೇವೆ, ದೇವರ ವಾಕ್ಯವನ್ನು ಕೇಳುವಾಗ ಲಕ್ಷ್ಯವಿಟ್ಟು ಕೇಳಿ ಅದು ಮರೆತು ಬಿಡದೆ ಕೈಕೊಂಡು ನಡೆಯುವರು ಆಗಬೇಕು. ನಾವು ನೋಡ್ತೇವೆ ಇಬ್ರಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 1ರಿಂದ 3ನೇ ವಾಕ್ಯ ತನಕ. ಆದುದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವರಾಗಿರಬೇಕು. ಯಾಕೆಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿದ್ದು ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತೆಗೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಅಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿದ್ದು, ಆಟದಿಂದ ಕೇಳಿದವರು ಇದು ನಮಗೆ ಸ್ಥಿರಪಡಿಸಿದರು. ಅತಿ ಸ್ಪಷ್ಟತನೇ ದೇವರ ಆತ್ಮನು ಈ ಟಿ ವಿ ಮೇಲೆ ಮಾತನಾಡುವಾಗ, ಸಭೆಯಲ್ಲಿ ಮಾತನಾಡುವಾಗ ನೀವು ವಾಕ್ಯಕ್ಕೆ ಲಕ್ಷ್ಯವಿಟ್ಟು ಕೇಳಬೇಕು. ಅದನ್ನು ಮರೆತು ಬಿಡಬಾರ್ದು. ಅದನ್ನು ಯಾಕೆಂದರೆ ದೇವರ ವಾಕ್ಯ ಕೇಳಿ ಯಾರು ಅವಿಧೇಯರಾಗುತ್ತಾರೋ ಅವರ ಮೇಲೆ ದೇವರ ಶಿಕ್ಷೆ ಬರ್ತದೆ. ಯಾರು ವಿಧೇಯರಾಗ್ತಾರೋ ಅವರಿಗೆ ನಿತ್ಯ ಜೀವ ರಕ್ಷಣೆ ಸಿಗ್ತದೆ. ಅಷ್ಟೇ ಅಲ್ಲದೆ ಅವರಿಗೆ ಈ ಲೋಕದಲ್ಲಿ ನಿಮ್ಮಿರುವ ಕಷ್ಟಗಳಿಂದ ಬಿಡುಗಡೆ, ನಿಮ್ಮ ರೋಗದಿಂದ ಬಿಡುಗಡೆ, ನಿಮಗೆ ಎಲ್ಲ ಚಿಂತೆಯಿಂದ ಬಿಡುಗಡೆ. ರಕ್ಷಣೆ ಅಂದರೆ ಒಂದೇ ಅರ್ಥ. ರಕ್ಷಣೆ ಅಂದರೆ ಒಂದು ಅರ್ಥವಾಗಿದೆ, ಪಾಪದಿಂದ ಬಿಡುಗಡೆ, ನಿತ್ಯ ನರಕದ ಬಿಡುಗಡೆ, ಕಷ್ಟದಿಂದ ಸಿಗೋ ಬಿಡುಗಡೆ ರಕ್ಷಣೆ ಹೇಳಲ್ಪಡ್ತದೆ ಬೈಬಲ್ನಲ್ಲಿ. ರೋಗದಿಂದ ಬಿಡುಗಡೆ, ರೋಗ ಸೌಖ್ಯ, ಅದಕ್ಕೆ ರಕ್ಷಣೆ ಹೇಳ್ತದೆ. ಇಲ್ಲಿ ನಾನಾ ಪದಗಳು ಉಂಟು ರಕ್ಷಣೆ. ಅದು ಈ ರಕ್ಷಣೆ, ಈ ಬಿಡುಗಡೆ, ಈ ಆಶೀರ್ವಾದ, ಈ ಆರೋಗ್ಯ, ಚಿಂತೆಯ ಬಿಡುಗಡೆ ಬೇಕಾ? ಪ್ರಿಯ ಅಪೊಸ್ತಲನು ಹೇಳ್ತಾನೆ, ನೀವು ಏನು ವಾಕ್ಯ ಕೇಳುತ್ತೀರೋ ಅದನ್ನು ಲಕ್ಷ್ಯವಿಟ್ಟು ಕೇಳಬೇಕು. ಅದು ತಪ್ಪಿ ಹೋಗ್ತದೆ ಎಂದರೆ ಭಯ ಪಡಬೇಕು. ಅದು ತಪ್ಪಿ ಹೋಗುವುದಾದರೆ ಅದಕ್ಕೆ ಅವಿಧೇಯರಾದವರಿಗೆ ಅದಕ್ಕೆ ಶಿಕ್ಷೆ ಬರ್ತದೆ, ಅವರಿಗೆ ಈ ರಕ್ಷಣೆ ಸಿಗುವುದಿಲ್ಲ. ಅದಕ್ಕೆ ಅವಿಧೇಯರಾಗದೆ ಅದನ್ನು ಲಕ್ಷ್ಯವಿಟ್ಟು ವಿಧೇಯರಾಗುವುದಾದರೆ ನಿಮಗೆ ರಕ್ಷಣೆ ಉಂಟು ಎಂಬುದು ಅಪೊಸ್ತಲನು ಹೇಳ್ತಾನೆ. ಹಾಗಾದರೆ ಇವತ್ತು ದೇವರ ಆತ್ಮನು ಈ ಟಿ ವಿ ಮಾಧ್ಯಮದಲ್ಲಿ ಪ್ರತಿ ಬೆಳಗ್ಗಿಂದ ಸಾಯಂಕಾಲ ತನಕ ನಾನಾ ರೀತಿಯಲ್ಲಿ ದೇವರ ಸೇವಕರು ಬಂದು ಈ ಮಾಧ್ಯಮದಲ್ಲಿ ಅನೇಕ ವಿಷಯಗಳನ್ನು ಮಾತನಾಡ್ತಾರೆ. ಮತ್ತು ದೇವರ ಆತ್ಮನು ದೇವರ ಸೇವಕರ ಮುಖಾಂತರ ವಾಕ್ಯದ ಮಾತನಾಡೋಕೆ ನೀವು ಈ ವಾಕ್ಯ ಕೇಳಿ ಅದನ್ನು ಗಮನ ಕೊಡಬೇಕು, ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಅದನ್ನು ಮರೆತು ಬಿಡಬಾರ್ದು. ಅದಕ್ಕೆ ಕೈಕೊಂಡು ನಡೆಯುವುದರೆ 100% ನಿಮ್ಮ ಜೀವಿತದಲ್ಲಿ ಕಷ್ಟ ಉಂಟಾ,
ಚಿಂತೆ ಉಂಟಾ, ಸಾಲ ಉಂಟಾ, ನಿರಾಶೆ ಉಂಟಾ, ಜಿಗುಪ್ಸೆ ಉಂಟಾ ಅಥವಾ ರೋಗಗಳುಂಟಾ, ಅದರಿಂದ ನಿಮಗೆ ದೇವರು ಬಿಡುಗಡೆ ಅದರ ರಕ್ಷಣೆ ಕೊಡುತ್ತಾನೆ. ಅಷ್ಟೇ ಅಲ್ಲದೆ ನಿಮಗೆ ನಿತ್ಯ ನರಕದ ಬೆಂಕಿಯಿಂದ, ಪಾಪದ ಶಾಪದಿಂದ, ಪಾಪದ ಬಂಧನದಿಂದ ದೇವರು ರಕ್ಷಣೆ ಕೊಡುವವನಾಗಿದ್ದಾನೆ. ಇನ್ನು ಇದರ ಅರ್ಥ ನೋಡೋಪರೆ ಇನ್ನು ಮುಂದೆ ಕೆಲವು ವಾಕ್ಯ ನೋಡುವ. ಇಬ್ರಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 7ರಿಂದ 11ನೇ ವಾಕ್ಯ ತನಕ. ಆದುದರಿಂದ ಪವಿತ್ರಾತ್ಮನು ಹೇಳುವ ಪ್ರಕಾರ ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ, ನಿಮ್ಮ ಹಿರಿಯರು ದೇವರ ಕೋಪವನ್ನು ಬೀಸಿದ ಸ್ಥಳದಲ್ಲಿ ಅರಣ್ಯದೊಳಗೆ ದೇವರನ್ನು ಪರೀಕ್ಷಿಸಿದ ದಿನದಲ್ಲಿ ಮಾಡಿದಂತೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ. ಅಪೊಸ್ತಲನು ಹೇಳ್ತಾನೆ, ದೇವರ ಆತ್ಮನು ಮಾತನಾಡುವ ಮಾತನ್ನು ಕೇಳಿದ ನಂತರ ಅದು ನಿಮ್ಮ ಹೃದಯ ಕಠಿಣ ಮಾಡಬಾರದು. ನಿಮ್ಮ ಹೃದಯ ತೆರೆ ಮಾಡಬೇಕು. ದೇವರ ಆತ್ಮನು ವಾಕ್ಯದ ಮೂಲಕ ಮಾತನಾಡ್ತಾನೆ, ಆ ವಾಕ್ಯವನ್ನು ಅಂಗೀಕಾರ ಮಾಡಬೇಕು ಎಂಬುದಾಗಲಿ ಅಪೊಸ್ತಲನು ಹೇಳ್ತಾನೆ. ಇಲ್ಲದೇ ಪವಿತ್ರಾತ್ಮನಿಗೆ ನೋವು ಉಂಟು ಮಾಡ್ತೀರಿ, ಪವಿತ್ರಾತ್ಮನಿಗೆ ದುಃಖವಾಗ್ತದೆ. ಪ್ರಿಯರೇ, 9ನೇ ವಾಕ್ಯ ನೋಡ್ತೇನೆ, ಅವರ ಅರಣ್ಯದಲ್ಲಿ ನನ್ನನ್ನು ಪರೀಕ್ಷಿಸಿ ಶೋಧಿಸಿ 40 ವರ್ಷ ನಾನು ನಡೆಸಿದ ಕೃತ್ಯಗಳನ್ನು ನೋಡಿದರು. ಆದ್ದರಿಂದ ನಾನು ಆ ಸಂತತಿಯ ಮೇಲೆ ಬಹಳವಾಗಿ ಕೋಪಿಸಿಕೊಂಡು ಅವರು ಯಾವಾಗಲೂ ಹೃದಯದಲ್ಲಿ ತಪ್ಪಿ ಹೋಗುವರು ಎಂದು ಹೇಳಿದೆನು. ಅವರು ನನ್ನ ಮಾರ್ಗವನ್ನು ತಿಳುಕೊಳ್ಳಿಲ್ಲ. ಈಗಿರಲಿ ಇವರು ನನ್ನ ವಿಶ್ರಾಂತಿಯಲ್ಲಿ ಸೇರುವುದೇ ಇಲ್ಲ ಎಂದು ಕೋಪಗೊಂಡು ಪ್ರಮಾಣ ಮಾಡಿದ್ದೇನು. ದೇವರ ಆತ್ಮನು ಪುನಃ ಹೇಳ್ತಾನೆ. ದೇವರ ಆತ್ಮನು ಸಭೆಯಲ್ಲಿ ಈ ಟಿವಿ ಮೊದಲೇ ಏನು ಮಾತನಾಡ್ತಾನೋ ಆ ಮಾತನ್ನು ಕೇಳಿ ನೀವು ಕೈಕೊಂಡು ನಡೆಯೋರಾಗಬೇಕು. ಆ ವಾಕ್ಯವನ್ನು ಕೇಳಿ ಆ ಹೃದಯ ಕಠಿಣ ಮಾಡಬಾರ್ದು. ಆ ವಾಕ್ಯವನ್ನು ಸ್ವೀಕಾರ ಅಂಗೀಕಾರ ಮಾಡಬೇಕು. ಯಾಕಂದರೆ ದೇವರ ವಾಕ್ಯ ಕೇಳಿ ನೀವು ವಿದ್ಯರಾಗಿದ್ದಾರೆ. ದೇವರು ವಾಗ್ದಾನ ಮಾಡಬೇಕು. ನಾವು ಇಸ್ರೇಲ್ ಜನರಿಗೆ ದೇವರು ವಾಗ್ದಾನ ಮಾಡಿದರೆ ಕಾನಾನ್ ದೇಶ ಅದು ವಿಶ್ರಾಂತಿ ಆಗಿದೆ. ಇವತ್ತು ನಿಮ್ಮ ಜೀವನದ ಕಷ್ಟದಿಂದ ಬಿಡುಗಡೆ ಆಗಬೇಕಾ, ಸಾಲದಿಂದ ಬಿಡುಗಡೆ ಆಗಬೇಕಾ, ಎಲ್ಲ ಶಾಪದಿಂದ ಬಿಡುಗಡೆ ಆಗಬೇಕಾ? ಹಾಗಾದರೆ ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ವಿಧೇಯರಾಗಿದ್ದರೆ 100% ದೇವರು ಹೇಳ್ತಾನೆ, ನಿಮಗೆ ಎಲ್ಲ ಸಾಲದಿಂದ, ಕಷ್ಟದಿಂದ, ಚಿಂತೆಯಿಂದ, ಜಿಗುಪ್ಸೆಯಿಂದ, ನಿರಾಸೆಯಿಂದ, ರೋಗದಿಂದ ನಿಮಗೆ ದೇವರು ಬಿಡುಗಡೆ ಕೊಡುತ್ತಾನೆ. ಮತ್ತು ದೇವರು ವಾಗ್ದಾನದ ಆಶೀರ್ವಾದ ಹೊಂದಿಕೊಳ್ಳುತ್ತೀರಿ. ನಿಮ್ಮ ಪ್ರಾರ್ಥನೆ ಉತ್ತರ ನಿಮಗೆ ಸಿಗ್ತದೆ. ಒಂದು ವೇಳೆ ನಿಮ್ಮ ಹೃದಯವನ್ನು ಕಠಿಣಪಡಿಸಿದರೆ ಅಪೊಸ್ತಲನು ಹೇಳ್ತಾನೆ, ದೇವರಿಗೆ ಕೋಪ ಬಂತು. ದೇವರು ಮೋಶೆ ಮುಖಾಂತರ ಇಸ್ರಾಯೇಲಿಗೆ ಕಾನಾನ್ ದೇಶ, ಉತ್ತಮ ದೇಶ ವಾಗ್ದಾನ ಮಾಡಿದನು. ಆದರೆ ಈ ವಾಗ್ದಾನವನ್ನು ಈ ಇಸ್ರಾಯೇಲ್ ಜನರು ತಮ್ಮ ಹೃದಯ ಕಠಿಣ ಮಾಡಿಕೊಂಡು ನಿಮಿತ್ತ ಅವರು ಯಾರು ಹೊಂದಿಕೊಳ್ಳಲ್ಲ. ಅದೇ ಕಾಳೆ ಮತ್ತು ಯೋಗಿಸುವ ಮಾತ್ರ ಅವರು ಕಡೆ ತನಕ ನಂಬಿದರು, ನಂಬಿಕೆಯಿಂದ ಮಾತನಾಡಿದರು, ನಂಬಿಕೆಯಿಂದ ವಿಧೇಯರಾದರು. ಅವರು ಮತ್ತು ಅವರ ಮಕ್ಕಳು ಮಾತ್ರ ಆ ಕಾನಾನ್ ದೇಶವನ್ನು ಪ್ರವೇಶಿಸಿದರು ಎಂಬುದಾಗಿ ನಾವು ಈ ಅಲ್ಲಂಬಡಿಕೆ ನೋಡ್ತೇವೆ. ಅದೇ ಇವತ್ತು ದೇವರ ಆತ್ಮ ಹೇಳ್ತಾನೆ, ಇದು ಅನೇಕ ನಿಮ್ಮಲ್ಲಿ ಕಷ್ಟ ಉಂಟು, ಶಾಪ ಉಂಟು, ರೋಗದ ಬಂಧನ ಉಂಟು, ಕೆಲವು ಸಾಲದ ಬಂಧನ ಉಂಟು, ಕೆಲವರಿಗೆ ನಿರಾಸೆ ಇದನ್ನು ಬಿಡುಗಡೆ ಬೇಕಾ? ಒಂದೇ ಕಂಡೀಷನ್ ಯೇಸು ಕ್ರಿಸ್ತನು ಕರ್ತನ ಒಡೆಯನ್ನು ನಂಬಿಕೆ ಇಡುವರಾಗಬೇಕು. ಆತ ನಿಮ್ಮ ಹೃದಯ ಅಂಗೀಕಾರ ಮಾಡುವರಬೇಕು. ಕರ್ತನ ನಾಮಲ್ಲಿ ನೀರು ತೆಗೆದುಕೊಳ್ಳಬೇಕು. ಕರ್ತನ ಸಭೆಗೆ ನೀವು ಬರುವರಬೇಕು. ದೇವರ ಸಭೆಯಲ್ಲಿ ಮಾತನಾಡ್ತಾನೆ, ಟಿವಿ ಮಾತನಾಡ ಕೂಟಗಳಲ್ಲಿ ಮಾತನಾಡ್ತಾನೆ. ಮಾತ್ರ ವಾಕ್ಯವನ್ನು ಲಕ್ಷ್ಯವಿಟ್ಟು ಕೇಳಬೇಕು, ಅರ್ಥ ಮಾಡಿಕೊಂಡು ಅದಕ್ಕೆ ವಿಧೇಯರಾಗುವುದಾದರೆ ನಿಮಗೆ ಏನೆಲ್ಲ ಕಷ್ಟ ಉಂಟು ಆ ಕಷ್ಟದಿಂದ ಆತ ನಿಮ್ಮ ಪ್ರಾರ್ಥನೆ ಕೊಡುತ್ತಾನೆ. ಒಂದು ನಿಮ್ಮ ವಾಕ್ಯ ಕೇಳಿ ಅದು ಕೈಕೊಂಡು ನಡೆಯದೆ ಹೃದಯ ಕಠಿಣ ಮಾಡಿದರೆ ಇನ್ನೂ ದೇವರ ಕೋಪ ನಿಮ್ಮ ಮೇಲೆ ಬರ್ತದೆ, ನಿಮ್ಗೆ ಆಸೆ ಬಂದರೆ ಆಗುವುದಿಲ್ಲ ಎಂಬುದಾಗಿ ಇಲ್ಲಿ ಅಪೊಸ್ತಲನು ಇದರ ದೃಷ್ಟಾಂತ ಇಲ್ಲಿ ಹೇಳುತ್ತಾನೆ. ಇನ್ನೊಂದು ವಾಕ್ಯ ನಾವು ನೋಡ್ತೇವೆ. ಇಬ್ರಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 7ರಿಂದ 11ನೇ ವಾಕ್ಯ ತನಕ. ಬಹುಕಾಲ ಹೋದ ನಂತರ ಆತನು ದಾವೀದನ ಬಾಯಿಂದ ಮಾತಾಡಿ ಈ ಹೊತ್ತೇ ಎಂದು ಒಂದೊಂದು ದಿವಸವನ್ನು ಗೊತ್ತು ಮಾಡುತ್ತಾನೆ. ಹೇಗೆಂದರೆ, ನೀವು ಇವತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳಬೇಡಿರಿ ಎಂದು ಮೇಲ್ಕಂಡ ವಚನದಲ್ಲಿ ಹೇಳುತ್ತಾನಷ್ಟೇ. ಯೇಸುವನು ಅವರನ್ನು ಆ ವಿಶ್ರಾಂತಿಯಲ್ಲಿ ಸೇರಿಸಿದಾದರೆ ತರುವಾಯ ಮತ್ತೊಂದು ದಿವಸವನ್ನು ಕುರಿತು ಹೇಳೋಣವಾಗುತ್ತಿರಲಿಲ್ಲ. ಆದುದರಿಂದ ದೇವರ ಜನರು ಅನುಭವಿಸಲಿಕ್ಕಿರುವ ಸಬ್ಬಾತ್ ಎಂಬ ವಿಶ್ರಾಂತಿ ಇನ್ನೂ ಉಂಟು. ಏಕೆಂದರೆ ದೇವರು ತನ್ನ ಕೆಲಸಗಳನ್ನು ಮುಗಿಸಿ ಹೇಗೆ ವಿಶ್ರಾಂಸಿಕೊಂಡನು, ಹಾಗೆಯೇ ಆತನ ವಿಶ್ರಾಂತಿಯಲ್ಲಿ ಸೇರುವವನು ಸಹ ತನ್ನ ಕೆಲಸಗಳನ್ನು ಮುಗಿಸಿ ವಿಶ್ರಾಂಸಿಕೊಂಡಿದ್ದಾನೆ. ಆದ್ದರಿಂದ ನಾವು ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ
ಪ್ರಯಾಸ ಪಡೋಣ. ನಮ್ಮಲ್ಲಿ ಒಬ್ಬರಾದರೂ ಅವರ ಅವಿಧೇಯತೆಯನ್ನು ಅನುಸರಿಸುವರಾಗಬಾರದು. ಪುನಃ ಅಪೊಸ್ತಲರನ್ನು ಇನ್ನೊಂದು ವಿಶ್ರಾಂತಿ ಅಂದರೆ ಅದು ಆಗದೆ ನಿತ್ಯ ಜೀವವಾಗಿದೆ. ಸತ್ತು ಹೋದ ನಂತರ ನಿಮಗೆ ಸಿಗುವ ಪರಲೋಕದ ವಿಶ್ರಾಂತಿ. ಈ ಪರಲೋಕದ ವಿಶ್ರಾಂತಿ ಆ ನಿತ್ಯ ಸಿಗಬೇಕಾದ ಅಪೊಸ್ತಲರು ಹೇಳ್ತಾನೆ, ದೇವರ ಆತ್ಮನು ಈ ಟಿವಿ ಮಾಧ್ಯಮದಲ್ಲಿ ಮಾತನಾಡ್ತಾನೆ. ಪ್ರತಿದಿನ ಪ್ರತಿ ಗಳಿಗೆ ದೇವರ ಸಭೆಯಲ್ಲಿ ಮಾತಾಡ್ತಾನೆ, ಕೂಟಲ್ಲಿ ಮಾತಾಡಿ ಆ ಮಾತಿನ ವಾಕ್ಯಗಳನ್ನು, ಆ ಮಾತಿನ ಸುವಾರ್ತೆಯನ್ನು ನಂಬಿಕೊಂಡು ಯೇಸು ಕ್ರಿಸ್ತನ ಅಂಗೀಕಾರ ಮಾಡಿ ನೀಲಿ ಮುಳಿದು ತೆಗೆದುಕೊಂಡು ಕರ್ತನ ಸಭೆಗೆ ನಂಬಿಕಸ್ಥರಾಗಿಕೊಂಡು ದೇವರ ಸಭೆಯಲ್ಲಿ ಮಾತೆಲ್ಲ ವಾಕ್ಯ ಕೈಕೊಂಡು ನಡೆಯುವುದರೆ 100% ನಿಮಗೆ ಸತ್ತ ನಂತರ ಈ ಲೋಕವು ಬಿಟ್ಟು ಹೋದಂಥ ಪರಲೋಕದಲ್ಲಿ ನಿಮಗೆ ನಿತ್ಯ ವಿಶ್ರಾಂತಿ, ಆ ನಿತ್ಯ ಜೀವ, ಆ ಪರಲೋಕ ರಾಜ್ಯ ನಿಮಗೆ ಸಿಗುತ್ತದೆ ಎಂಬುದಾಗಿ ಅಪೊಸ್ತಲರು. ಆದರೆ ಒಂದು ವೇಳೆ ನೀ ಪರಲೋಕದ ಸುವಾರ್ತೆ ಈ ಟಿ ವಿ ಮೇಲೆ ಸಾರಲ್ಪಡುವಾಗ, ಅದರ ಸಭೆಯಲ್ಲಿ ಸಾರಲ್ಪಡುವಾಗ, ಕೂಟಲ್ಲಿ ಸಾರಲ್ಪಡುವಾಗ ನೀವು ಅದು ಕೇಳಿ ಅದನ್ನು ಸ್ವೀಕಾರ ಮಾಡದೆ ಅದು ತಿರಸ್ಕಾರ ಮಾಡುವುದರೆ ಅಪೊಸ್ತಲರು ಆ ವಿಶ್ರಾಂತಿ ಸಿಗುವುದಿಲ್ಲ. ಹಾಗಾದರೆ ಬರೀ ದೇವರ ಆತ್ಮನು ಹೇಳ್ತಾನೆ, ಈ ದೇವರ ಆತ್ಮನು ಮಾತನಾಡ್ತಾನೆ. ಬರೀ ಮಾತದ ವಾಕ್ಯವನ್ನು ನೀನು ಅಂಗೀಕಾರ ಮಾಡಬೇಕು, ಮಾತದ ವಾಕ್ಯನ ಅರ್ಥ ಮಾಡಿಕೊಳ್ಳಬೇಕು, ಅದು ಜ್ಞಾಪಕದಲ್ಲಿಡಬೇಕು, ಅದು ಮರೆತು ಬಿಡಬೇಕು. ಆಗ ನಿಮಗೆ ಆಶೀರ್ವಾದವು, ಬಿಡುಗಡೆ, ನಿತ್ಯ ಜೀವವು ಆ ಕರ್ತನ ಬರೋಣದಲ್ಲಿ, ಆ ರಾಪ್ಚರ್, ಆ ಪ್ರತಿಯಲ್ಲಿ ಪಾಲ್ಗೊಳ್ಳುತ್ತಾರೆ. ನಾವು ಈ ವಾಕ್ಯ ನೋಡ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 22ರಿಂದ 25ನೇ ವಾಕ್ಯ ತನಕ. ವಾಕ್ಯದ ಪ್ರಕಾರ ನಡೆಯುವವರಾಗ್ರಿ, ಅದನ್ನು ಕೇಳುವವರು ಮಾತ್ರವೇ ಆಗದು, ನಿಮ್ಮ ನೀವೇ ಮೋಸಗೊಳಿಸಬೇಡಿ. ಯಾಕೊಬ್ಬರ್ತಾನೆ, ನೀವು ವಾಕ್ಯನ ಕೇಳಿ ಅದು ಕೈಕೊಂಡು ನಡೆಯುವುದೇ ನೀವು ಮೋಸ ಹೋಗ್ತೀರಿ. ಅಂದರೆ ಏನೂ ಆಶೀರ್ವಾದ, ಏನೂ ಪ್ರಯೋಜನ ಇರುತ್ತೆ. ಅಪೊಸ್ತಲ ಯಾಕೊಬ್ಬರ್ತಾನೆ, ನೀವು ವಾಕ್ಯನ ಬರೀ ಕೇಳುವವರೆಲ್ಲ ಕೇಳಿಕೊಂಡು ಕೈಕೊಂಡು ನಡೆಯುವರಾಗಬೇಕು ಎಂದು ಯಾಕೊಬ್ಬ ಹೇಳ್ತಾನೆ. ಮತ್ತು ನಾವು ನೋಡ್ತೇವೆ, ಯಾವನಾದರೂ ವಾಕ್ಯನ ಕೇಳುವವನಾದರೂ ಅದರ ಪ್ರಕಾರ ನಡೆಯದಿದ್ದರೆ ಅವನು ಕನ್ನಡಿಯಲ್ಲಿ ತನ್ನ ಹುಟ್ಟುಮುಖವನ್ನು ನೋಡಿದ ಮನಸ್ಸನ್ನಂತಿರುವನು. ಇವನು ತನ್ನ ನೋಡಿಕೊಂಡು ಹೋಗಿ ತಾನು ಹೀಗಿದ್ದನೆಂಬುದನ್ನು ಆ ಕ್ಷಣ ಮರೆತು ಬಿಡುವನು. ಆದರೆ ಬಿಡುಗಡೆಯುಂಟು ಮಾಡುವ ಸರ್ವೋತ್ತಮ ಧರ್ಮ ಪ್ರಮಾಣವನ್ನು ಲಕ್ಷ್ಯ ಕೊಟ್ಟು ನೋಡಿ ಇನ್ನೂ ನೋಡುತ್ತಲಿರುವನು. ವಾಕ್ಯವನ್ನು ಕೇಳಿ ಮರೆತು ಹೋಗುನಾಗಲಿದೆ, ಅದರ ಪ್ರಕಾರ ನಡೆಯುವನಾಗಿದ್ದು ತನ್ನ ನಡತೆಯಿಂದ ಧನ್ಯನಾಗುವನು. ಪುನಃ ಇಲ್ಲಿ ಯಾಕೋಬ ಹೇಳ್ತಾನೆ, ದೇವರು ಇವತ್ತು ಈ ಟಿ ವಿ ಮಾತನಾಡ್ತಾನೆ. ಈ ಮಾತುವಾಗಲು ಬರೀ ಕೇಳುವರು ಮಾತ್ರವೇ ಆಗಿರದೆ ಅದು ಕೈಕೊಂಡು ನಡೆಯುವರಾಗಬೇಕು. ಕೈಕೊಂಡು ನಡೆಯುತ್ತಿದ್ದರೆ ನೀವು ಮೋಸ ಹೋಗ್ತೀನಿ ಯಾಕೋಬ ಹೇಳ್ತಾನೆ. ಅದಕ್ಕೆ ನೀವು ಕೈಕೊಂಡು ನಡೆಯುವರು, ಅದನ್ನು ಮರೆತು ಬಿಡಬಾರ್ದು. ಅದು ಪುನಃ ಇವಾಗಲೇ ಕೇಳಿರಿ, ಇನ್ನೂ ಪುನಃ ಕೇಳಿರಿ, ಮತ್ತು ಲಕ್ಷ್ಯ ಕೊಟ್ಟು ಅದು ಮರೆತು ಬಿಡದೆ ಅದು ಕೈಕೊಂಡು ನಡೆಯುವುದರೆ ಇಲ್ಲಿ ಯಾಕೋಬ ಹೇಳ್ತಾನೆ, ನಿಮ್ಮೆಲ್ಲ ಕೈ ಕೆಲಸಗಳು, ನಿಮ್ಮ ಬಿಸ್ನೆಸ್ಗಳು, ನಿಮ್ಮ ಕುಟುಂಬ ಜೀವಿತ, ನಿಮ್ಮ ನಡತೆ ಎಲ್ಲ ರೀತಿಯ ಧನ್ಯರಾಗ್ತೀರಿ. ದೇವರು ಧರ್ಮಕನ ಪುಸ್ತಕ 28ನೇ ಅಧ್ಯಾಯದಲ್ಲಿ 1ರಿಂದ 14ನೇ ವಾಕ್ಯದಲ್ಲಿ ಆಶೀರ್ವಾದಗಳು ವಾಗ್ದಾನ ಮಾಡಿದೆ. ಲೌಕಿಕ, ಭೌತಿಕ, ಕೌಟುಂಬಿಕ ಇನ್ನು ಆಶೆ ಹೊಂದಿಕೊಳ್ಳಬೇಕಾದರೆ ಅದೇ ಒಂದೇ ಕಂಡೀಷನ್, ವಿಧೇಯತೆ. ಅದಕ್ಕೆ ಯಾಕೋಬ ಹೇಳ್ತಾನೆ, ನೀವು ಕೇಳಿದ ವಾಕ್ಯ ಮರೆತು ಬಿಡದೆ ಅದು ಕೈಕೊಂಡು ನಡೆಯುವುದರೆ ನಿಮ್ಮೆಲ್ಲ ನಡತೆಯಲ್ಲಿ, ಅಂದರೆ ನಮ್ಮ ಕುಟುಂಬ ಜೀವಿತದಲ್ಲಿಯೂ, ಕೆಲಸದಲ್ಲಿಯೂ, ಎಲ್ಲ ರೀತಿಯಲ್ಲಿ ನೀವು ಧನ್ಯರಾಗ್ತಾ ಆಶೀರ್ವಾದ. ಹಾಗೆ ನಿಮಗೆ ಆಶೀರ್ವಾದ ಬೇಕಾ? ದೇವರ ವಾಕ್ಯ ಕೇಳಬೇಕು, ವಾಕ್ಯ ಮರೆತು ಬಿಡುವುದು, ಅದಕ್ಕೆ ವಿಧಿರಾಗಬೇಕು. ನಾವು ನೋಡಿದೆ ಈಗ ಕೇಳದಿದ್ದರೆ ಏನಾಗ್ತದೆ, ಅದಕ್ಕೆ ಎಕ್ಸಾಂಪಲ್ ನೋಡೋಪ್ರೆ. ಯೋಬನ ಪುಸ್ತಕ 33ನೇ ಅಧ್ಯಾಯದಲ್ಲಿ 14ರಿಂದ 19ನೇ ವಾಕ್ಯ. ಜೋಬ್ ಚಾಪ್ಟರ್ 33 ವರ್ಸ್ 14 to 19 ವರ್ಸ್. ದೇವರು ಮಾತಾಡೋ ರೀತಿ ಒಂದುಂಟು, ಹೌದು ಎರಡು ಉಂಟು, ಮನಸ್ಸನ್ನಾದರೂ ಲಕ್ಷಿಸುವುದಿಲ್ಲ. ಇಲ್ಲಿ ಎಲ್ಲಿಯೂ ಯೋಬನ ದೇವರು ಮಾತಾಡುವ ರೀತಿ ಒಂದುಂಟು, ಎರಡು. ಅಂದರೆ ಅರ್ಥಪಡೆ ದೇವರು ಇವತ್ತು ನೀವು ದಿನಾಲು ಸತ್ಯ ವೇದವನ್ನು ಓದಬೇಕು. ನೀವು ನಿಮ್ಮ ಬೈಬಲ್ ಓದುವಾಗ ದೇವರು ದಿನಾಲು ನಿಮ್ಮ ಹತ್ರ ನೀವು ವಾಕ್ಯ ಓದುವಾಗ ಮಾತನಾಡುತ್ತಾನೆ. ಎರಡನೇದಾಗಿ ದೇವರು ನಿಮ್ಮ ಮನಸ್ಸಾಕ್ಷಿ ಮುಖದ ಮಾತನಾಡ್ತಾನೆ. ನೀವು ಎಡಕ್ಕೆ ತಿರುಗುವ, ಬಲಕ್ಕೆ ತಿರುಗುವ, ಇದೇ ಮಾರ್ಗ ದೇವರ ವಾಕ್ಯ ನಿಮಗೆ ನೆನಪಿಗೆ ದೇವರು ತರ್ತಾನೆ. ಇದು ಎರಡನೇ ವಿಧವಾಗಿದೆ. ಮೂರನೇ ವಿಧವಾಗಿದೆ, ದೇವರ ಆತ್ಮನ ಸಭೆಯಲ್ಲಿ ಮಾತನಾಡ್ತಾನೆ, ಟಿ ವಿ ಮಾತನಾಡಿ, ಕೂಟಗಳಲ್ಲಿ ಮಾತನಾಡ್ತಾನೆ. ಮತ್ತು ಇನ್ನು ದೇವರ ಆತ್ಮ ಸರಿ ಪ್ರವಾದಿನ ಮುಖ 4ನೇ ವಿಧವಾಗಿದೆ. ಹೊಸ ಒಡಂಬಡಿಕೆಯಲ್ಲಿ ದೇವರು ಪ್ರವಾದಿನ ಮುಖಾಂತರ ಮಾತನಾಡ್ತಾನೆ, ಪ್ರವಾದಿಗಳ ಮುಖಾಂತರ ಮಾತನಾಡ್ತಾನೆ. ಇದು 4ನೇ ವಿಧ. 5ನೇ ವಿಧವಾಗಿದೆ, ಹೊಸ ಒಡಂಬಡಿಕೆ ದೇವರ ಆತ್ಮನು ಕನಸುಗಳ ಮುಖಾಂತರ ಮಾತಾಡ್ತಾನೆ, ದರ್ಶನದ ಮುಖಾಂತರ ಮಾತಾಡ್ತಾನೆ. ಇನ್ನು ಕೆಲವು ದೇವರು ದೇವದೂತರ ಮುಖಾಂತರ ಮಾತಾಡ್ತಾನೆ. 6ನೇ ವಿಧ. 7ನೇ ವಿಧವಾಗಿದೆ, ಕೆಲವರೇ ಗಟ್ಟಿಯಾದ ಒಂದು ಸ್ವರ ಕಲಿತದೆ. ಈ ರೀತಿ 7 ರೀತಿಯಲ್ಲಿ ಹೊಸ ಒಡಂಬಡಿಕೆ ದೇವರು ಮಾತನಾಡ. ಅದರಲ್ಲಿ ಎಲಿಯೂ ಹೇಳ್ತಾನೆ, ಯೋಬನಿಗೆ ದೇವರು ಮಾತಾಡಿದ್ದು ಒಂದುಂಟು, ಅದೆರಡು ಅದೇ ಮನಸ್ಸನ್ನಾದರೂ ಲಕ್ಷಿಸಲಿಲ್ಲ.
ಮನುಷ್ಯರಿಗೆ ಗಾರ್ಡನ್ನಲ್ಲಿ ಉಂಟಾದಾಗಲೂ, ಆಸೆಗೆ ಮೇಲೆ ಜಂಪ್ ಹತ್ತಿದ್ದಾಗಲೂ, ಆತನ ಸ್ವಪ್ನದಲ್ಲಿ ರಾತ್ರಿಯ ಕನಸಲ್ಲಿ ಅವರ ಕಿವಿಯನ್ನು ತೆರೆದು ಅವರಿಗೆ ಶಿಕ್ಷಾ ವಚನವನ್ನು ಉಪದೇಶಿಸಿ ಅದಕ್ಕೆ ಮುದ್ರೆ ಹಾಕೋನು. ಬರೀ ದೇವರು ಕೆಲವರಿಗೆ ಕನಸಿನಲ್ಲಿಯೂ ಮಾತನಾಡ್ತಾನೆ. ಆ ಕನಸು ಬರೀ ಏನು ಕೊಡ್ತಾನೆ ಅದು ಅರ್ಥ ಆಗಬೇಕು. ನಿಮಗೆ ಅದು ಅರ್ಥವಾಗುವುದಾದರೆ ಬರೀ ಆ ಕನಸು ದೇವರ ವಾಕ್ಯಕ್ಕೆ ಆಧಾರವಿರುವುದಾದರೆ ಬರೀ ಅದಕ್ಕೆ ವಿಧೇಯರಾಗಬೇಕು. ಆ ವಿಧೇಯರಾಗದಿದ್ದರೆ ಶಿಕ್ಷೆ ಬರ್ತದೆ ಎಂಬುದನ್ನು ನಾವು ಇಲ್ಲಿ ನೋಡುತ್ತೇವೆ. ಅದು ಅರ್ಥವಾಗಿದೆ. ದೇವರು 1 ಅಥವಾ 2 ಹೊಸ 7 ರೀತಿಯಲ್ಲಿ ಮಾತಾಡ್ತಾನೆ. ಅದು 2 ರೀತಿಯಲ್ಲಿ ಕಾಮನ್ ಆಗಿ 2ಕ್ಕಿಂತ ಜಾಸ್ತಿ ಹೊಸ ದೇವರು ಮಾತನಾಡ್ತಾನೆ. ಯಾಕಂದರೆ ಒಂದು ಹೊಸ ದೇವರು ಮಾತಾಡೋದು ದಿನಾಲು ದೇವರ ವಾಕ್ಯ ಓದೋದ್ರ ಮುಖಾಂತರ ಪ್ರತಿದಿನ ದೇವರ ಮೇಲೆ ಮಾತಾಡ್ತಾನೆ. 2ನೇ ವಿಧ ದೇವರ ಮೇಲೆ ಮಾತನಾಡೋದು ನಿಮ್ಮ ಮನಸಾಕ್ಷಿಯ ಮುಖಾಂತರ ಅಥವಾ ವಾಕ್ಯ ನಿಮಗೆ ಜ್ಞಾಪಕದ ಮುಖಾಂತರ ಮಾತನಾಡ್ತಾನೆ. ಹೊಸ ಮಟ್ಟಿಗೆ 3ನೇ ದೇವರು ಮಾತನಾಡೋದು ನಿಮ್ಮ ಸಭೆಗಳಲ್ಲಿ ಮಾತಾಡ್ತಾನೆ ಅಥವಾ ಕೂಟದಲ್ಲಿ ಮಾತನಾಡೋದು ಅಥವಾ ಟಿ ವಿ ಮೋದೋದ್ರ ಮುಖ. ಈ 3 ರೀತಿಯಲ್ಲಿ ಮಾತುಗಳನ್ನು ಲಕ್ಷ್ಯ ಕೊಡಬೇಕು. ಅದನ್ನು ಕೇಳಿ ಮರೆತು ಬಿಡಬಾರ್ದು. ಒಂದು ಮರೆತು ಬಿಡುವುದರೆ ಅವಿದರೆ ಅದಕ್ಕೆ ಶಿಕ್ಷೆ ಬರ್ತದೆ ಎಂಬುದಾಗಿ ಎಲಿಯು ಯೋಬನಿಗೆ ಶಿಕ್ಷೆ ಬಂದ ಸಮಯದಲ್ಲಿ ಆತನು ಹೇಳ್ತಾನೆ, ನಾನು ಯಾಕೆ ಶಿಕ್ಷೆ ಬಂತು, ನಾನು ಏನು ಪಾಪ ಮಾಡಿದ್ದೇನೆ, ನಾನು ನೀತಿವಂತನು, ನಾನು ಪರಿಶುದ್ಧನು, ಅಲ್ಲಿ ಪಾಪ ಈ ರೀತಿ ಅಹಂಕಾರ ಯೋಬನಲ್ಲಿ ಇತ್ತು. ಅವನು ತನ್ನಲ್ಲಿ ಪಾಪಕ್ಕೋಸ್ಕರ ತನ್ನ ನಂಬಿಕೆ ಪರೀಕ್ಷೆಗೋಸ್ಕರ ಕಷ್ಟಪಟ್ಟವನು ಹೆಸರಿಲ್ಲ. ಇಲ್ಲಿ ಎಲಿಯು ಹೇಳ್ತಾನೆ, ದೇವರು ಅನ್ಯಾಯ ಮಾಡುವುದಿಲ್ಲ, ದೇವರಿನ ಹತ್ರ 1 2 ಕನಸಲಿ ಮಾತನಾಡಿದ್ದಾನೆ, ನೀನು ಅದಕ್ಕೆ ಅವಿಧಾನತೆಗೆ ನೀ ಕಷ್ಟ ಬಂತು ಎಂಬುದಾಗಿ ಅಥವಾ ರೋಗ ಬಂತು ಎಂಬುದಾಗಿ ಎಲಿಯು ಯೋಬನಿಗೆ ಹೇಳುತ್ತೆ. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಇವತ್ತು ಏನು ಕಷ್ಟ ಬಂದಿರುತ್ತದೆ, ಅದು ಏನು ಸಮಸ್ಯೆಗಳು ಬಂದಿರುತ್ತದೆ, ಅಥವಾ ರೋಗದಲ್ಲಿ ಬಂದರೆ ಎಲ್ಲ ರೋಗಗಳು ಪಾಪಗೋಸ್ಕರ ಅದು ಕೆಲವೊಂದು ರೋಗಗಳು ನಿಮಗೆ ಬಂದಿರುತ್ತೆ. ನೀವು ಪರೀಕ್ಷೆ ಮಾಡಬೇಕು. ಏನು ಕಷ್ಟ ನಿಮಗೆ ಬಂದರು, ಏನು ನಿಮ್ಮ ಜೀವನ ನಷ್ಟ ಉಂಟಾಗುವುದರೆ ಅದು ಏನಾದರೂ ನೀವು ಪರೀಕ್ಷೆ ಮಾಡಬೇಕು. ದೇವ ನನ್ನನ್ನು ಪರೀಕ್ಷಿಸು, ದೇವನ ಅಂತರನ್ನು ಶೋಧಿಸಿದೆವ, ಯಾಕೆ ಕಷ್ಟ, ಯಾಕೆ ಸಂಕಟ, ಯಾಕೆ ಶೋಧನೆ, ಯಾಕೆ ಈ ರೋಗಗಳು ನನಗೆ ಬರುತ್ತವೆ ಎಂಬುದನ್ನು ಕೇಳಬೇಕು. ನೀವು ಕೇಳುವುದಾದರೆ ದೇವರ ಆತ್ಮನು ವಾಕ್ಯದ ಮುಖಾಂತರ ನೀವು ಓದುವಾಗ ಅಥವಾ ಪ್ರವಾದಿಗಳ ಮುಖಾಂತರ ಅಥವಾ ಪ್ರವಾದನೆ ಮುಖಾಂತರ ಅಥವಾ ಟಿ ವಿ ಮಧ್ಯದ ಮುಖಾಂತರ ಅದು ನಿಮ್ಮ ಸಭೆಗಳಲ್ಲಿ ಮಾತನಾಡಬಹುದು ಅಥವಾ ಕೂಟ ಈ ರೀತಿ ದೇವರ ಆತ್ಮ ಮಾತನಾಡುತ್ತಾನೆ. ಆಗ ನೀವು ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು, ಒಪ್ಪಿಕೊಳ್ಳಬೇಕು. ಕೆಲವು ಸರಿ ನಿಮ್ಮ ಪಾಪಕ್ಕೋಸ್ಕರ ಅದು ಬರುವುದಿಲ್ಲ, ನಿಮ್ಮ ನಂಬಿಕೆ ವಿದ್ಯೆಗೋಸ್ಕರ ಅದನ್ನು ಈ ರೀತಿ ಅದು ಯಾವ ಕಾರಣಕ್ಕೂ ಬರ್ತದೆ ನೀವು ತಿಳಿದುಕೊಂಡು ಅದಕ್ಕೆ ನೀವು ಪಶ್ಚಾತ್ತಾಪ ಪಡಬೇಕು. ಅಥವಾ ವಿದ್ಯಾರ್ಥಿಗೆ ಬರುವುದರೆ ಅದನ್ನು ನೀವು ಜಯ ಹೊಂದಬೇಕು. ಈ ರೀತಿ ನೀವು ಮಾಡುವುದಾದರೆ ಬಿಡುಗಡೆ ಕೊಡುವನಾಗಿದ್ದಾನೆ. ಅದು ಹೃದಯ ಕಠಿಣ ಮಾಡುವುದಾದರೆ ವಾಕ್ಯನ ಮರೆತು ಬಿಡುವುದರೆ ಇಲ್ಲಿ ಶಿಕ್ಷೆ ಬರುತ್ತದೆ ಎಂಬುದಾಗಿ ಇಲ್ಲಿ ಎಲಿಯು ಯೋಬನಿಗೆ ಇಲ್ಲಿ ವಿವರಿಸ್ತಾನೆ. ಮುಂದೆ ನಾನು 15ನೇ ವಾಕ್ಯದಲ್ಲಿ, ಹೀಗೆ ಮನುಷ್ಯನನ್ನು ಅವನು ದುಷ್ಕಾರ್ಯದಿಂದ ತಪ್ಪಿಸೋನು, ಮಾನವನೇ ಗರ್ಭವನ್ನು ಮರೆ ಮಾಡು. ಯಾಕೆ ದೇವರು ಆ ರೀತಿ ಯೋಬನ ಜೊತೆ ಕಷ್ಟ ಬಂತು, ಶಿಕ್ಷೆ ಬಂದರೆ ಅವನ ತಾನೇ ನೀತಿಯಿಂದ ಅಹಂಕಾರ ಇತ್ತು. ಇವತ್ತು ದೇವರ ಹೊಸ ಯಾರು ಯೇಸು ನಂಬಿಕೆ ಇಡುತ್ತಾರೋ, ಯಾರು ಯೇಸು ಕ್ರಿಸ್ತನ ಕರ್ತನ ಅಂಗೀಕಾರ ಮಾಡಿದ್ರು ಅವರೆಲ್ಲರೂ ಯೇಸು ಕ್ರಿಸ್ತನ ಕೃಪೆಯ ಮುಖದ ನೀತಿವಂತರೆಂದು ನಿರ್ಣಯ ಹೊಂದಿದ್ದೇವೆ. ಅದೇ ಆ ನೀತಿವಂತ ಅಹಂಕಾರ ಬರಬಾರದು. ಇನ್ನೂ ಪ್ರಕಟಣೆ ಗ್ರಂಥ 22ನೇ ಆದ್ಯದಲ್ಲಿ 11ನೇ ವಾಕ್ಯದಲ್ಲಿ ಹೀಗೆ ಉಂಟು, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರ ಇನ್ನೂ ತನ್ನನ್ನು ಪವಿತ್ರ ಮಾಡಿಕೊಳ್ಳಲಿ. ಇವತ್ತು ದೇವರ ಕೃಪೆಯಿಂದ ಇವತ್ತು ಯಾರು ಯೇಸು ನಂಬಿಕೆ ಇಟ್ಟು ಪ್ರತಿಯೊಬ್ಬರು ದೇವರ ಕೃಪೆ ನೀತಿವಂತರು ದೇವರು ಕರೆಯುತ್ತಾನೆ. ಅದೇ ತಾವೇ ನೀತಿ ಅಹಂಕಾರ ಬರದೆ ದಿನಾಲು ಇನ್ನೂ ನೀತಿ ಜೊತೆ ಪ್ರಯತ್ನ ಮಾಡೋರಾಗಬೇಕು. ದಿನಾಲು ತಮ್ಮ ಜೀವಿತ ಪರೀಕ್ಷಿಸೋರು ಈ ರೀತಿ ತಗ್ಗಿಸುವಿಕೆ ಬೇಕು. ಅದು ಯೋಬನಲ್ಲಿ ಅಹಂಕಾರ ಇತ್ತು, ಅದೇ ಅಹಂಕಾರ ಮರೆ ಮಾಡೋದಕ್ಕೆ ಈ ರೀತಿ ಅವನಿಗೆ ಕಷ್ಟ ಬಂತು ಎಂಬುದಾಗಿ ಅಥವಾ ರೋಗಗಳು ಬಂತು ಎಂಬುದಾಗಿ ಎಲಿಯು ಯೋಬನಿಗೆ ವಿವರಿಸ್ತಾನೆ. 18 ನೋಡಿದೆ, ಅವನ ಆತ್ಮನು ಅಧೋಲೋಕಕ್ಕೆ ಬೀಳದಂತೆ ತಡೆದು ಅವನ ಜೀವವನ್ನು ದೈವಸ್ಥದಿಂದ ಅಳಿದು ಹೋಗದಂತೆ ಆಗ ನಿಲ್ಲಿಸುವನು. ಯಾಕೆ ಯೋಬನಿಗೆ ಆ ರೀತಿ ಕಷ್ಟ ಬಂತು, ಸೋದೆ ಬಂದಂದರೆ ಇಲ್ಲಿ ಹೇಳುತ್ತಾನೆ, ಯೇಸು ನಂಬಿಕೆಟ್ಟವರು ನೀರಿನ ಮುಳುಗಿಸಿ ತೆಗೆದುಕೊಂಡವರಿಗೆ ದೇವರು ನಿತ್ಯ ಜೀವನ ವಾಗ್ದಾನ ಮಾಡಿದ್ದಾನೆ. ಅವ್ರಿಗೆ ನಿತ್ಯ ಜೀವ ಉಂಟು. ಅದಕ್ಕೆ ಯಾರ್ಯಾರಿಗೆ ದೇವರು ನಂಬಿಕೆ ಮುಖಾಂತರ ನೀತಿವಂತರಾಗಿದ್ದಾರೋ, ನಂಬಿಕೆ ಮುಖಾಂತರ ನಿತ್ಯ ಅವರೆಲ್ಲರಿಗೂ ನಿತ್ಯ ಜೀವ ದೇವರು ಕೊಟ್ಟುಪಟ್ಟಿದ್ದಾನೆ. ಆ ನಿತ್ಯ ಜೀವ ಇದ್ದ ನಿಮಿತ್ತವಾಗಿ ಪಾಪದಲ್ಲಿ ಜೀವಿಸುವುದರೆ ಆ ಪಾಪಕ್ಕೆ ಇಲ್ಲಿ ಶಿಕ್ಷೆ ಕೊಡುತ್ತಾನೆ. ಯಾಕಂದರೆ ಅವರ ಆತ್ಮ ನರಕಕ್ಕೆ ಹೋಗಬಾರ್ದು, ಅವರಿಗೆ ಯೇಸು ನಂಬುವ ಮುಖ ನಿತ್ಯ ಜೀವ ಉಂಟು. ಅದಕ್ಕೆ ಇಲ್ಲಿ ಯೋಬನಿಗೆ ದೇವರನ್ನು ನಂಬಿದನು. ಅಲ್ಲಿ ನೋಡಿದ್ರೆ ಯಾರು ದೇವರ ನಂಬಿಕೆ
ಇಟ್ಟರು ಅವರಿಗೆ ಅವ್ರು ನೀತಿವಂತರಾದರು. ಹೊಸ ಒಡಂಬಡಿಕೆ ಯಾರು ಯೇಸು ನಂಬಿಕೆ ಇಟ್ಟರೋ ಅವನು ಯೋಬ ನೀತಿವಂತನು. ಅದಕ್ಕೋಸ್ಕರ ಅವನ ಈ ಪಾಪಕ್ಕೆ ಅವನು ಅವನಲ್ಲಿ ಗರ್ವ ಬರಬಹುದು, ಆ ನಿತ್ಯ ಜೀವನ ಕಳೆದುಕೊಳ್ಳಬಾರದೆಂಬುದಾಗಿ ಅವನಿಗೆ ದೇವರ ಶಿಕ್ಷೆಯ ಮುಖಾಂತರ ದೇವರಿಗೆ ಪಶ್ಚಾತ್ತಾಪ ನಡೆಸ್ತಾನೆ ಎಂಬುದೇ ಇಲ್ಲಿಯೂ ಯೋಬನಿಗೆ ವಿವರಿಸ್ತಾನೆ. ಅವನ ಕಷ್ಟ ಯಾಕೆ ಬಂತು, ಅವನ ಸಮಸ್ಯೆ ಯಾಕೆ ಬಂತು, ಯಾಕೆ ರೋಗಗಳು ಬಂತು ಎಂಬುದಾಗಿ 19ನೇ ವಾಕ್ಯ. ಇದಲ್ಲದೆ ಸಂಕಟದಿಂದಲೂ ನಿತ್ಯವಾದ ಅಸ್ಥಿ ಪೀಡನದಿಂದಲೂ ಮನುಷ್ಯನು ಆಶೆಗೆ ಮೇಲೆ ಶಿಕ್ಷಿಸಲ್ಪಡುವ ಶಿಕ್ಷೆ ಬರಲಿಕ್ಕೆ ಕಾರಣ ಉಂಟು. ಯಾವಾಗ ಅಪೊಸ್ತಲ ಪೌಲನು ಇಬ್ರಿಯವರಿಗೆ ಬರೆದ ಪತ್ರಿಕೆಯಲ್ಲಿ ನೋಡ್ತೆ 12ನೇ ಅಧ್ಯಾಯದಲ್ಲಿ 5ರಿಂದ 13ನೇ ವಾಕ್ಯದಲ್ಲಿ ಯಾರ್ಯಾರು ಎಷ್ಟು ನಂಬಿಕೆ ಇಟ್ಟಿದ್ದಾರೋ ಅವರೆಲ್ಲರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಅವರಿಗೆ ಕೊಡಲ್ಪಟ್ಟಿದೆ ಎಂಬುದೇ ಯೋನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 12ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾದರೆ ಇವತ್ತು ನೀವು ಪ್ರಿಯರೇ ಈ ಸುವಾರ್ತೆ ಕೇಳಿ ಯೇಸು ಕ್ರಿಸ್ತ ನಿಮ್ಮ ಕರ್ತನ ಒಡೆ ನಂಬುವುದಾದರೆ, ಆತನ ನಂಬಿಕೆ ನೀಲಿ ಮುಳಿದೀಸನ್ನು ತೆಗೆದುಕೊಳ್ಳುವುದಾದರೆ ನೀವು ದೇವರ ಮಕ್ಕಳಾಗಿದ್ದೀರಿ. ದೇವರು ನಿಮಗೆ ನೀತಿವಂತ ಕರೆಯುತ್ತಾನೆ, ನಿಮಗೆ ನಿತ್ಯ ಜೀವ ವಾಗ್ದಾನ ಮಾಡಿದೆ. ಆದರೆ ಆ ನಿತ್ಯ ಸಿಕ್ಕಿದವರೇನು ದಿನಾಲು ನೀತಿವಂತರಾಗಬೇಕು, ಪರಿಶುದ್ಧರಾಗಿ ಜೀವಿಸಬೇಕು ಎಂಬುದಾಗಿ ದೇವರ ಉದ್ದೇಶವಾಗಿದೆ. ಇಬ್ರಿಯ 12:5-13 ವಾಕ್ಯದಲ್ಲಿ ನೋಡುತ್ತೇವೆ, ದೇವರು ನಿಮ್ಮ ಅಂದರೆ ಯಾರು ಯೇಸು ನಂಬಿಕೆ ಇಟ್ಟರು ಅವರಿಗೆ ದೇವರ ತಂದೆಯಾಗಿದ್ದಾನೆ. ಯೇಸು ನಂಬಿಕೆ ಇಟ್ಟು ದೇವರ ಮಕ್ಕಳಾಗಿದ್ದಾರೆ. ದೇವರು ಬಯಸ್ತಾನೆ ತನ್ನ ಮಕ್ಕಳು ಪರಿಶುದ್ಧತೆ ಪಾಲುರಾಗಬೇಕು. ನೀವು ಪರಿಶುದ್ಧದಲ್ಲಿ ಪಾಲುರಾಗಬೇಕಾದ್ರೆ ದೇವರ ಪ್ರತಿಯೊಂದು ವಾಕ್ಯಕ್ಕೆ ವಿದ್ಯಾರ್ಥಿಗೆ ನಡೆಯಬೇಕು. ದೇವರು ಟಿ ವಿ ಮಧ್ಯ ಮುಖಾಂತರ ಮಾತಾಡ್ತಾನೆ, ಸಭೆಯಲ್ಲಿ ಮಾತಾಡ್ತಾನೆ, ವಾಕ್ಯದ ಮುಖಾಂತರ ಮಾತಾಡ್ತಾನೆ, ಕೂಟದಲ್ಲಿ ಮಾತಾಡ್ತಾನೆ, ಪ್ರವಾದಿಗಳ ಮುಖಾಂತರ ಮಾತಾಡ್ತಾನೆ, ಪ್ರವಾದಿನ ಮುಖಾಂತರ ಮಾತಾಡ್ತಾನೆ, ಕನಸುಗಳ ಮುಖಾಂತರ ಮಾತಾಡ್ತಾನೆ, ಕೆಲವು ದೇವದೂತರ ಮುಖಾಂತರ, ಕೆಲವರಿಗೆ ಗಟ್ಟಿಯ ಈ 7 ವಿಧವಾಗಿ ಮಾತನಾಡ್ತಾನೆ. ಆ ಮಾತಿಗೆ ವಿದ್ಯರಾಗಬೇಕು. ವಿದ್ಯರಾಗದಿದ್ದರೆ ಶಿಕ್ಷೆಗಳು ಬರ್ತವೆ. ಯಾಕಂದರೆ ಪಶ್ಚಾತ್ತಾಪ ಪಡಬೇಕು ಎಂಬುದಾಗಿ ಹಾಗಾದರೆ ಇನ್ನೊಂದು ಎಕ್ಸಾಂಪಲ್ ನೋಡೋಪ್ರೆ, ಜ್ಞಾನೋಕ್ತಿ ಪುಸ್ತಕ 1ನೇ ಅಧ್ಯಾಯದಲ್ಲಿ 23ರಿಂದ 33ನೇ ವಾಕ್ಯ ತನಕ. ನನ್ನ ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳಿರಿ, ಈಗೋ ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳು ನಿಮಗೆ ತಿಳಿಯಪಡಿಸೋಣ. ಇಲ್ಲಿ ಸೊಲೊಮೋನ ಹೇಳ್ತಾನೆ, ದೇವರ ಆತ್ಮನು ಈ ವಾಕ್ಯವನ್ನು ಕೇಳುವವರಿಗೆ ಪಾಪದ ಜೀವಿಸರಿಗೆ ಗದರಿಸುತ್ತಾನೆ. ಈ ಗದರಿಕೆ ಕೇಳಿ ಇನ್ನು ದೇವರಿಗೆ ತಿರುಗಿಕೊಳ್ಳುವುದರೆ ದೇವರು ತನ್ನ ಆತ್ಮವನ್ನು ನಿಮಗೆ ಕೊಡುತ್ತಾನೆ, ಇನ್ನು ದೇವರ ವಾಕ್ಯ ಅರ್ಥವಾಗಲಿಕ್ಕೆ ನಿಮಗೆ ಕೃಪೆಯನ್ನು ಕೊಡುತ್ತಾನೆ ಎಂದು ಸೊಲೊಮೋನ ಹೇಳ್ತಾನೆ. 20ನೇ ವಾಕ್ಯದಲ್ಲಿ, ನಾನು ಕರೆದಾಗ ನೀವು ತಿರಸ್ಕರಿಸಿದಿರಿ, ಕೈ ಚಾಚಿದರೂ ಯಾರೂ ಗಮನಿಸಲಿಲ್ಲ. ನನ್ನ ಬುದ್ಧಿವಾದವನ್ನು ಲಕ್ಷ್ಯಕ್ಕೆ ತಾರದೆ ನನ್ನ ತಿದ್ದುಪಾಟನ್ನು ಬೇಡವೆಂದು ತಳ್ಳಿಬಿಟ್ಟಿದ್ದೀರಿ. ಇದು ಅರ್ಥವಾಗಿದೆ. ದೇವರ ಆತ್ಮನು ವಾಕ್ಯದ ಮುಖಾಂತರ ನಮಗೆ ಗದರಿಸ್ತಾನೆ, ವಾಕ್ಯದ ಮುಖಾಂತರ ಬುದ್ಧಿ ಹೇಳ್ತಾನೆ. ಪ್ರೇರೆ ಈ ಬುದ್ಧಿವಾದವನ್ನು ಸ್ವೀಕಾರ ಮಾಡಿಕೊಂಡು ಅದಕ್ಕೆ ವಿಧೇಯರಾಗಬೇಕು ಎಂಬುದಾಗಿ ದೇವರು ಬಯಸುತ್ತಾನೆ. ಪ್ರೇರೆ ಇಲ್ಲದಿದ್ದರೆ 20ನೇ ವಾಕ್ಯ, ಆದ ಕಾರಣ ಬಿರುಗಾಳಿಯಂತೆ ಅಪಾಯವು ತುಫಾನಿನಂತೆ ಆಪತ್ತು ಬಂದು ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ ನಿಮ್ಮ ಅಪಾಯದಲ್ಲಿ ನಾನು ನಗುವೆನು, ನಿಮ್ಮ ಆಪತ್ತಿನಲ್ಲಿ ಪರಿಹಾಸ್ಯ ಮಾಡುವೆನು. ಆಗ ಅವರು ನನಗೆ ಮೊರೆಯಿಟ್ಟು ನಾನು ಉತ್ತರ ಕೊಡುವೆನು, ನನ್ನನ್ನು ಆತುರದಿಂದ ಹುಡುಕಿದ್ದು ನಾನು ಕಾಣಿಸನು. ಯಾಕೆಂದರೆ ಯವನ ಭಯಭಕ್ತಿಗೆ ಮನಸ್ಸಿಲ್ಲದೆ ತಿಳಿವಳಿಕೆಯನ್ನು ಅಗೆ ಮಾಡಿದರು, ನನ್ನ ಆಲೋಚನೆ ಕೇಳಿಕೊಳ್ಳದೆ ನನ್ನ ಗದರಿಕೆನೆಲ್ಲ ತಾಸ್ತಾರ ಮಾಡಿದರು. ಅದಕ್ಕೆ ದೇವರಾತ್ಮ ತಾನೆ, ದೇವರಾತ್ಮ ಸಭೆಯಲ್ಲಿ ಹೇಳುವುದನ್ನು ಕಿವಿಯನ್ನು ಕೇಳಿರಿ ಅಂದರೆ ದೇವರಾತ್ಮನು ತನ್ನ ಸಭಾಪಾಲಕರ ಮುಖಾಂತರ, ತನ್ನ ಸೇವಕರ ಮುಖಾಂತರ, ವಾಕ್ಯದ ಮುಖಾಂತರ ನಿಮಗೆ ಗದರಿಸ್ತಾನೆ. ವಾಕ್ಯದ ಮುಖಾಂತರ ಅವರು ನಿಮಗೆ ಬುದ್ಧಿವಾದ ಹೇಳ್ತಾರೆ. ವಾಕ್ಯದ ಮುಖಾಂತರ ಈ ಬುದ್ಧಿ ಮಾತು ಹೇಳುವಾಗ, ವಾಕ್ಯದ ಮುಖಾಂತರ ನಿಮಗೆ ವಿಧೇಯತೆ ಮಾತು ಹೇಳುವಾಗ ಅದ್ರ ಕೈಗೊಂಡು ನಡೆಯುವುದರೆ 100% ನಿಮಗೆ ಆಶೀರ್ವಾದ ಸುಖವು ನಮಗೆ ಲಭಿಸುತ್ತದೆ. ಅದು ಆ ಬುದ್ಧಿ ಮಾತನ್ನು ಅಥವಾ ಆ ವಾಕ್ಯ ಅವಿಧರಾದರೆ ನಿಮಗೆ ಶಿಕ್ಷೆಗಳು ಬರ್ತವೆ, ಕಷ್ಟಗಳು ಬರ್ತವೆ, ತುಫಾನು ಬರ್ತವೆ. ಅದಕ್ಕೆ ಅದು ಆಗಬಾರದು ಎಂಬುದಾಗಿ ದೇವರ ಆತ್ಮವನ್ನು ಬಯಸುತ್ತಾನೆ. 31ನೇ ವಾಕ್ಯ ನೋಡ್ತೇವೆ, ಆದುದರಿಂದ ಅವರು ತಮ್ಮ ನಡತೆಯ ಫಲವನ್ನು ಅನುಭವಿಸಿ ಸ್ವಂತ ಕುಯುಕ್ತಿಗಳನ್ನು ಹೊಟ್ಟೆ ತುಂಬ ಉಣ್ಣಬೇಕಾಗುವುದು. ಮೂಢರು ತಮ್ಮ ಉದಾಸೀನತೆಯಿಂದಲೇ ಹತರಾಗುವರು, ಜ್ಞಾನೀನರು ತಮ್ಮ ನಿಶ್ಚಿಂತೆಯಿಂದಲೇ ನಾಶವಾಗುವರು. ಅಂದರೆ ಯಾರು ದೇವರ ಆತ್ಮನ ಮಾತನ್ನು ತಿರಸ್ಕಾರ ಮಾಡ್ತಾರೋ ಅವರಿಗೆ ಕಷ್ಟಗಳು ಬರ್ತವೆ, ಸಂಕಟಗಳು ಬರ್ತವೆ ಎಂಬುದಾಗಿ ಇಲ್ಲಿ ಸೊಲೊಮೋನ ಮಾಡ್ತಾರೆ. ಆದರೆ 33ನೇ ವಾಕ್ಯ ನೋಡಿ, ನನ್ನ ಮಾತಿಗೂ ಕಿವಿಗೊಡುವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೀಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ. ಹಾಗಾದರೆ ದೇವರ ಮಾತನ್ನು ಯಾಕೆ ಕೇಳಬೇಕು ಅಂದರೆ, ಇಲ್ಲದೆ ನನ್ನ ಮಾತಿದೆ. ದೇವರ ಆತ್ಮನು ಮಾತನಾಡುವ ಮಾತನ್ನು ಯಾರು ಕಿವಿ ಕೊಟ್ಟು ಅದನ್ನು ಕೇಳ್ಕೊಂಡು ನಡೆಯುತ್ತಾರೋ ಅವರು ಯಾವಾಗಲೂ ಆರೋಗ್ಯವಂತರಾಗ್ತಾರೆ, ಸ್ವಸ್ಥವಾಗ್ತಾರೆ ಮತ್ತು ಯಾವ ಕೇಡುಗಳು ಭಯಪಡೆ ಸುರಕ್ಷಿತರಾಗುತ್ತಾರೆ ಎಂಬುದೇ. ಹಾಗಾದರೆ ಈ ಸಂರಕ್ಷಣೆ, ಆರೋಗ್ಯ, ಆಶೀರ್ವಾದ, ನಿತ್ಯ ಜೀವ ಆ ರಾಜ್ಯ ಪಾಲನೆ ಅದಕ್ಕೆ ಒಂದೇ ಕಂಡೀಷನ್, ಯೇಸು ನಂಬಿಕೆ ಇಡುವರಾಗಬೇಕು, ನೀಲಿ ಮುಳಿದೀಸ ಅಂತಕೊಳ್ಳಬೇಕು, ಕರ್ತನ ಸಭೆಗೆ ಬರುವ ಕರ್ತನ ಸಭೆಯಲ್ಲಿ ಮಾತುಗಳ ಕೈಯಲ್ಲಿ ಕೈಕೊಂಡು ನಡೆಯೋರಾಗಬೇಕು. ಅದು ಮರೆತು ಬಿಡಬಾರ್ದು ಎಂಬುದಾಗಿ ದೇವರ ಆತ್ಮನು ಈ ವಾಕ್ಯದ ಮುಖದ ಮೇಲೆ ಮಾತನಾಡುವನಾಗಿದ್ದಾವೆ. ಈಗ 2ನೇ
ನಾಲ್ಕನೇ ಸಂಗತಿ ನೋಡಿದ್ರೆ ಸುಳ್ಳು ಬೋಧನೆಯಿಂದ ಎಚ್ಚರವಾಗಿರಬೇಕು. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯದಲ್ಲಿ 30ನೇ ವಾಕ್ಯ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಗಳನ್ನು ಮಾಡಿ ಯೇಸುವಿನ ಶಿಷ್ಯರು ತಮ್ಮ ಎಂದೇ ಎಳಕೊಳ್ಳುವರು. ಅದಕ್ಕೋಸ್ಕರ ನೀವು ದೇವರ ಆತ್ಮನು ಮಾತನಾಡುವ ಸ್ವಸ್ಥ ಬೋಧನೆ ಆಗಿದೆ. ವಿಧೇಯತೆಯ ಯಾವ ಬೋಧನೆ ನಿಮಗೆ ವಿಧೇಯತೆ ನಡೆಸ್ತದೋ, ಯಾವ ಬೋಧನೆ ಪಾಪನ ಖಂಡಿಸ್ತದೋ, ಯಾವ ಬೋಧನೆಯು ಅದು ಸ್ವಸ್ಥ ಬೋಧನೆಯು ಭದ್ರವಾಗಿ ಹಿಡಿದುಕೊಳ್ಳಬೇಕು. ಅದು ಅನೇಕರು ವ್ಯತ್ಯಾಸ ಬೋಧನೆ ಕಲಿಸಬೇಕು. ಅಂಥ ಸುಳ್ಳು ಬೋಧನೆಯಿಂದ ನಿಮ್ಮನ್ನು ಕಾಪಾಡಿಕೊಳ್ಳಬೇಕು ಅಂದರೆ ಅಪೊಸ್ತಲನು ತನ್ನ ಸಭೆಗೆ ಹೇಳುತ್ತಾನೆ. ಪ್ರಿಯರೇ, ಮೂರನೇ ಸಂಗತಿ ನೋಡ್ತೇವೆ, ಅಪನಂಬಿಕೆ ಬರದಂತೆ ಎಚ್ಚರಿಕೆಯುಳ್ಳವರಾಗಬೇಕು. ಇಬ್ರಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 12ರಿಂದ 14ನೇ ವಾಕ್ಯ ತನಕ. ಸಹೋದರರೇ, ನೋಡಿಕೊಳ್ಳಿರಿ, ಜೀವ ಸ್ವರೂಪ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯ ನಿಮ್ಮೊಳಗೆ ಯಾವನಲ್ಲಿಯೂ ಇರಬಾರದು. ನಿಮ್ಮಲ್ಲಿ ಒಬ್ಬರಾದರೂ ಪಾಪದಿಂದ ಮೋಸ ಹೋಗಿ ಕಠಿಣರಾಗದಂತೆ ಈ ಹೊತ್ತು ಎಂಬ ಕಾಲು ಇರುವ ತನಕ ಪ್ರತಿನಿತ್ಯವೂ ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಪ್ರಿಯರೇ, ಅಪೊಸ್ತಲನೇ ಅಪನಂಬಿಕೆ ಎಂಬ ಕೆಟ್ಟ ಹೃದಯ ಬರದಂತೆ ಮತ್ತು ಪಾಪ ನಿಮ್ಮನ್ನು ಮೋಸ ಮಾಡದೆ ಈ ಹೊತ್ತು ಇರೋ ತನಕ ದಿನಾಳು ಒಬ್ಬರನ್ನು ಎಚ್ಚರಿಸಬೇಕು. ನೀವು ಪ್ರತಿದಿನ ದೇವರ ವಾಕ್ಯನ ಓದುವವರೆಗೂ, ದೇವರ ವಾಕ್ಯ ಓದುವುದರೆ ಮಾತ್ರವೇ ಈ ವಾಕ್ಯ ನಿಮ್ಮಲ್ಲಿ ನಂಬಿಕೆ ಹುಟ್ಟಿಸ್ತದೆ. ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗಬೇಕಾ? ದಿನಾಳು ದೇವರ ವಾಕ್ಯನು ಪ್ರತಿಯೊಬ್ಬರು ಓದುವರಾಗಬೇಕು. ಧ್ಯಾನ ಮಾಡು, ಎಷ್ಟು ದೇವರ ಓದುತ್ತೀರೋ ಅಷ್ಟು ನಿಮ್ಮ ನಂಬಿಕೆ ಅಭಿವೃದ್ಧಿ ಇದೆ. ಅದಕ್ಕೋಸ್ಕರ ಒಂದು ವೇಳೆ ದಿನಾಳು ನಿಮ್ಮ ಸತ್ಯವೇದವನ್ನು ಕ್ರಮವಾಗಿ ಓದಿದ್ದರೆ ಅಪನಂಬಿಕೆ ಬರ್ತದೆ. ಅಪನಂಬಿಕೆ ಬಂದರೆ ಅದು ದೇವರಿಂದ ದೂರ ಹೋಗ್ತದೆ. ಮತ್ತು ಎರಡನೇದಾಗಿ ಪಾಪ ಬರ್ತದೆ. ಇವತ್ತು ಪಾಪ ಪ್ರಿಯರೇ, ವಾಕ್ಯ ಯಾರು ಓದುತ್ತಾರೋ ಈ ವಾಕ್ಯವು ಪಾಪವನ್ನು ಮಾಡಲಿಕ್ಕೆ ತಡೆಗಟ್ಟುತ್ತದೆ. ಯಾರು ವಾಕ್ಯ ಓದಿಲ್ಲೋ ಪಾಪ ಅವರು ಪ್ರವೇಶಿಸುತ್ತದೆ. ನಿಮ್ಮ ಒಳಗೆ ಪಾಪ ಪ್ರವೇಶಿಸಬಾರದು. ಪಾಪಕ್ಕೆ ನೀವು ದಾಸರಾಗ. ಪಾಪ ಬಂದರೆ ಪಾಪ ನಿಮ್ಮನ್ನು ಮೋಸ ಮಾಡ್ತದೆ. ಅದಕ್ಕೆ ಅಪ್ಪ ಇವತ್ತು ಎಂಬ ಕಾಲು ಇರುವ ತನಕ ಪ್ರತಿನಿತ್ಯವೂ ಒಬ್ಬೊಬ್ಬರು ಈ ಟಿ ವಿ ಮಾಧ್ಯಮ ಪ್ರತಿದಿನ ದೇವರ ವಾಕ್ಯ ಕೇಳುತ್ತೀರಿ. ದೇವರ ವಾಕ್ಯ ಕೇಳಿರಿ. ಅಷ್ಟೇ ಅಲ್ಲದೆ ದೇವರನ್ನು ಓದಬೇಕು, ಧ್ಯಾನ ಮಾಡಬೇಕು. ಈ ಅಪನಂಬಿಕೆ, ಈ ಪಾಪ ಬಂದು ನಿಮ್ಮ ಹೃದಯವು ಮೋಸ ಹೋಗದಂತೆ, ದೇವರು ಬಿಟ್ಟು ಹೋಗದಂತೆ ಜಾಗರೂಕರಾಗಬೇಕು ಅಂತ ಅಪೊಸ್ತಲ ಪೌಲ ಹೇಳ್ತಾನೆ. ಮತ್ತು 14ನೇ ವಾಕ್ಯದಲ್ಲಿ ಮೊದಲಿಂದಿರುವ ಭರವಸೆಯನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಕ್ರಿಸ್ತನಲ್ಲಿ ಪಾಲುಗಾರರಾಗಿದ್ದೇವಲ್ಲ. ಅಪ್ಪ ಯೇಸು ಕ್ರಿಸ್ತ ನಂಬಿಕೆ ಮುಖಾಂತರ ನೀಲಿ ಮುಳಿ ಕೊಳ್ಳುವಾಗ ನೀವು ಆ ದೇವರು ನಿಮಗೆ ಭರವಸೆ ಕೊಟ್ಟಿದ್ದಾನೆ. ಒಂದು ಆಗಿದೆ, ನೀವು ದೇವರ ಮಕ್ಕಳೆಂಬುದಾಗಿ ದೇವರ ಆತ್ಮ ಹೊಂದಿಕೊಂಡಿದ್ದೀರಿ. ದೇವರ ಆತ್ಮ ನಿಮಗೆ ಅಪ್ಪ ತಂದೆ ಕೂಗುವಂತೆ ಸಹಾಯ ಮಾಡ್ತಾರೆ. ಎರಡನೇ ಭರವಸೆ, ನಿಮ್ಮ ಪಾಪಗಳು ಸಮರ್ಪಣೆ ಆಗಿದೆ, ನಿಮಗೆ ದೇವರ ಭರವಸೆ ಕೊಟ್ಟಿದೆ. ಮೂರನೇ ಭರವಸೆ, ಹೌದು ನನಗೆ ನಿತ್ಯ ಜೀವ ಎಂಬ ಭರವಸೆ. ಈ ಭರವಸೆ ನೀವು ಹೊಂದಿಕೊಂಡಿದ್ದವರು ಪ್ರಾರಂಭದಲ್ಲಿ ಯೇಸು ಅಂಕಾರ ಮಾಡುವಾಗ ಅದೇ ಭರವಸೆ ಕಡೆ ತನಕ ನೀವು ಕಾಪಾಡಿಕೊಳ್ಳಬೇಕಾದರೆ ನೀವು ದಿನಾಲು ದೇವರ ವಾಕ್ಯನ ಓದುವವರಾಗಬೇಕು, ಧ್ಯಾನ ಮಾಡುವರಬೇಕು, ಆ ವಾಕ್ಯನ ಕೈಕೊಂಡು ನಡೆಯುವರಬೇಕು. ಅದೇ ಪ್ರತಿ ಆದ್ಯತೆ ನಿಮ್ಮ ಸಭೆಗೆ ನೀವು ಬರಬೇಕು. ಸಭೆಯಲ್ಲಿ ದೇವರ ಮಾತಾಡೋ ಮಾತ್ರ ಕೇಳಿ ಕೈಕೊಂಡು ನಡೆಯಬೇಕು. ಅಥವಾ ಈ ಕೂಟಗಳ ಮುಖಾಂತರ ಅಥವಾ ಈ ಟಿ ವಿ ಮತ್ತು ಕೆಲವು ವಾಕ್ಯ ಕೇಳಿ ಕೈಕೊಂಡು ಈಗ ಕೇಳಿಕೊಂಡು ನಡೆಯುವುದಾದರೆ ನೀವು ಎಂದಿಗೂ ನಿಮ್ಮ ರಕ್ಷಣೆಯನ್ನು ಕಳೆದುಕೊಳ್ಳುವುದಿಲ್ಲ. ಅಥವಾ ಪ್ರತಿಯೊಂದು ಶೋಧನೆ ಬರುವಾಗ ಕಷ್ಟವಾದ ಜಯ ಹೊಂದ್ತೀರಿ ಮತ್ತು ಆಶೀರ್ವಾದ ಹೊಂದಿಕೊಳ್ತೀರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ವಾಕ್ಯ ನಿಮ್ಮಲ್ಲಿ ಉತ್ತಮವಾಗುತ್ತಾರೆ. ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿರಿ. ಮತ್ತು ಯೂಟ್ಯೂಬ್ನ ಅನೇಕ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಪ್ರಾರ್ಥನೆ ಮಾಡೋಣ. ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತೇನೆ. ಈ ಸಂದೇಹಗಳು ಪ್ರತಿಯೊಬ್ಬ ವೀಕ್ಷಕರನ್ನು ತಂದೆ ಮಗ ಪವಿತ್ರ ಒಪ್ಪಿಸ್ಕೊಳ್ತೇನೆ. ಪ್ರತಿಯೊಬ್ಬ ವೀಕ್ಷಕರನ್ನು ದೇವರನ್ನ ಹಸ್ತಕ್ಕೆ ಒಪ್ಪಿಸಿ ಪ್ರತಿಯೊಬ್ಬರಿಗೆ ಆ ವಾಕ್ಯವನ್ನು ಅರ್ಥ ಮಾಡುವಂಥ ಹೃದಯ, ವಾಕ್ಯಕ್ಕೆ ವಿಧದ ಹೃದಯವನ್ನು ರಿಲೀಸ್ ಮಾಡ್ತಾನೆ. ಮತ್ತು ಈ ವೀಕ್ಷಕರ ಪ್ರತಿ ರೋಗಿಗಳ ವಿರುದ್ಧ ಕಾರ್ಯ ಮಾಡ್ತಾ ಎಲ್ಲ ರೋಗದ ದುಷ್ಟ ಆತ್ಮಗಳನ್ನು, ರೋಗದ ದುಷ್ಟ ಶಕ್ತಿಗಳನ್ನು ಎಲ್ಲ ಸಾಲದ ಬಂಧನದಿಂದ, ಎಲ್ಲ ಚಿಂತೆಯ ಬಂಧನದಿಂದ, ನಿರಾಸೆ ಬಂಧನದಿಂದ ಈ ಎಲ್ಲ ವೀಕ್ಷಕರು ಎಷ್ಟು ನಮ್ಮಲ್ಲಿ ಬಿಡುಗಡೆಗೊಳಿಸ್ತಾನೆ. ಮತ್ತು ಪ್ರತಿಯೊಬ್ಬರನ್ನು ತಂದೆ ಮಗ ಪವಿತ್ರನ ಆಶೀರ್ವದಿಸ್ತಾನೆ. ಪ್ರತಿಯೊಬ್ಬರ ರೋಗಗಳು ಗುಣವಾಗುವುದಕ್ಕೆ ಯೇಸು ನಮ್ಮಲ್ಲಿ ಅಪ್ಪಣೆ ಕೊಡ್ತಾರೆ. ಪ್ರತಿಯೊಬ್ಬರು ಯೇಸು ಕ್ರಿಸ್ತ ಸಮಾಧಾನ, ಸಂತೋಷ, ಆರೋಗ್ಯವನ್ನು ಹೊಂದಿಕೊಳ್ಳಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ ತನ್ನಿರಿ.